ಶತಮಾನೋತ್ಸವ ಮಹಾತ್ಮ ಗಾಂಧೀಜಿ ಜಯಂತ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಭವನದಲ್ಲಿ ಜಿಲ್ಲಾಧ್ಯಕ್ಷರು ಎಲ್ಲ ಘಟಕದ ಅಧ್ಯಕ್ಷರು ಆದೇಶದ ಮೇರೆಗೆ ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ. ಮಹಾತ್ಮ ಗಾಂಧಿ ತ್ಯಾಗ ಈ ದೇಶಕ್ಕೆ ನಾವೆಲ್ಲ ಇವತ್ತು ನೆಮ್ಮದಿಯಾಗಿ ಇರಬೇಕಂದ್ರೆ ಗಾಂಧೀಜಿ ಇನ್ನು ಇತರ ಶ್ರಮೆ ಬ್ರಿಟಿಷರ ಹೋರಾಟದಲ್ಲಿ ಪ್ರಾಣ ಭಯ ಬಿಟ್ಟು ಈ ದೇಶಕ್ಕೆ ಕಷ್ಟಪಟ್ಟು ಇದರಿಂದ ನಾವಿವತ್ತು ಇಂಥ ನೆಮ್ಮದಿಯಾಗಿ ನಾವು ಭಾರತ ದೇಶರಾಗಿ ಭಾರತೀಯರಾಗಿ ನೆಮ್ಮದಿಯಾಗಿದ್ದೀವಿ. ಅದ ವಿಚಾರದಲ್ಲಿ ಮಹಾತ್ಮ ಗಾಂಧಿಗೆ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಅವರಿಗೆ ಸೇವೆ ಮಾಡೋದಕ್ಕೆ ಇವತ್ತು ಶುಭ ಕಾರ್ಯ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಈಗ ಶ್ರೀ ಭೈರತಿ ಸುರೇಶ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯವಿಟ್ಟು ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದ ಉದ್ಘಾಟನೆ ಭೈರತಿ ಸುರೇಶ್, ನಗರಾಭಿವೃದ್ಧಿ ಸಚಿವರು, ಕರ್ನಾಟಕ ಸರ್ಕಾರ. ಇವತ್ತು ಗಾಂಧಿ ಜಯಂತಿಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಹಳ ಸಂತೋಷವಾಗಿ ಶಾಂತವಾಗಿ ನೆರವೇರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಭೈರತಿ ಸುರೇಶ್ ಅಣ್ಣವರು ಮತ್ತೆ ನಮ್ಮ ಶಾಸಕರು ಅಂತ ಮಂಜುನಾಥ್ರವರು ಮತ್ತೆ MLC ಅಂತ ಅನಿಲ್ ರವರು, ನಮ್ಮ ಅಧ್ಯಕ್ಷರಂತ ಲಕ್ಷ್ಮೀನವರು, ಮುಂಚೂಣಿ ಅಧ್ಯಕ್ಷಗಳಂತ ಜಯದೇವ್ ಅವರು, ಪ್ರಸಾದ್ ಬಾಬುರವರು, ಮತ್ತೆ ನಮ್ಮ ಸುಧೀರ್ ಅವರು, ನಮ್ಮ ಕೂಡ ಅಧ್ಯಕ್ಷರಂತ ಹನೀಫಣ್ಣವರು, ನಮ್ಮ ಕುಮಾರ್ ಅವರು, ತಬ್ರೇಜ್ ಅವರು, ಮತ್ತೆ ನಮ್ಮ ಸೋಮಶೇಖರ್ ಅವರು, ನಮ್ಮ ಎಲೆ ಜಾಫರ್ ಅವರು, ಈ ಆಯೋಜನೆ ಮಾಡಿರುವಂತಹ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರೇ, ನಮ್ಮ ಕೋಲಾರ ಕಾನ್ಸ್ಟೆನ್ಸಿಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ, ಮುಂಚೂಣಿ ಘಟಕ, SC ST ಘಟಕ, ಹಿಂದುಳಿದವರ ಘಟಕ, ಅಲ್ಪಸಂಖ್ಯಾತರ ಘಟಕ ಕಾರ್ಯಾಧ್ಯಕ್ಷರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕಾಂಗ್ರೆಸ್ ಪಕ್ಷದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಗರಸಭಾ ಅಧ್ಯಕ್ಷರೇ, ಕೂಡ ಅಧ್ಯಕ್ಷರೇ, ಮಾಜಿ ನಗರಸಭಾ ಸದಸ್ಯರುಗಳೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳೇ, ಗ್ರಾಮ ಪಂಚಾಯತಿ ಅಧ್ಯಕ್ಷಗಳೇ, ಸದಸ್ಯರುಗಳೇ, ಹಾಗೂ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾತ್ಮ ಗಾಂಧಿಯವರು ನಮಗೆ ಕೊಡಿಸಿದಂತಹ ಸ್ವಾತಂತ್ರ್ಯದಿಂದ ನಾನು ನೀವು ಎಲ್ಲ ಸ್ವತಂತ್ರವಾಗಿ